ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ಇವತ್ತು ನನ್ನ ಕಾರ್ನ ವಾಷಿಂಗ್ ಮಾಡೋಕ್ಕೆ ಒಂದು ವಾಷಿಂಗ್ ಸೆಂಟ್ರಿಗೆ ಹೋಗಿದ್ದೀನಿ. ಅಲ್ಲಿ ಶ್ರೀ ಸಾಯಿ ವಾಟರ್ ಸರ್ವಿಸ್ ಸೆಂಟರ್ ಅಂತ. ಅಲ್ಲಿ ಹೋಗಿದ್ಮೇಲೆ ನನಗೊಂದು ಅರ್ಥ ಆಯಿತು. ನಾನು ಸುಮಾರು ಜಾಗದಲ್ಲಿ ಕಾರ್ನ ವಾಷಿಂಗ್ ಮಾಡಿದ್ದೀನಿ. ಆದರೆ ಈ ಜಾಗದಲ್ಲಿ ನೋಡಿ, ಎಲ್ಲ ಮ್ಯಾಟ್ಸು ತೆಗೆದು ಆಚೆ ಹಾಕಿ ಸೀಟ್ಗಳೆಲ್ಲ ಬೆಂಡ್ ಮಾಡಿ ನೀಟಾಗಿ ಅವರು ಒಳಗಡೆ ಇರೋಂಥ ಡಸ್ಟ್ ಸಮೇತ ತೆಗಿಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ಒಳಗಡೆ ಇರೋಂಥ ಎಲ್ಲ ಮ್ಯಾಟ್ಗಳೆಲ್ಲ ಆಚೆ ಹಾಕಿ ನೀಟಾಗಿ ಕ್ಲೀನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ ನೋಡಿ. ಹಾಗೆ ಒಳಗಡೆ ಇರೋ ಡಸ್ಟೆಲ್ಲ ನೋಡಿ ಹೇರ್ ಪಂಪಲ್ಲಿ ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದಾರೆ. ಹಾಗೆ ಪ್ರೆಷರ್ ಪಂಪು, ಅದು ಎಷ್ಟು ಪ್ರೆಷರ್ ಇರುತ್ತೆ ಅಂದರೆ ಅಷ್ಟು ಪ್ರೆಷರ್ ಇರುತ್ತೆ. ಪ್ರೆಷರ್ ಪಂಪಲ್ಲಿ ಕ್ಲೀನ್ ಮಾಡ್ತಾಯಿದ್ದಾರೆ, ನೀವು ನೋಡ್ಬೋದು. ಆ ಪ್ರೆಷರ್ ಪಂಪಲ್ಲಿ ಕ್ಲೀನ್ ಮಾಡೋವಾಗ ನೋಡಿ, ಹಾಗೆ ಒಂದೊಂದು ಕಾರ್ ಬಂತು, ಅದನ್ನು ಬುಕ್ ಆಯಿತು. ಒಂದೊಂದು ಕಾರ್ ಬಂತು. ಆ ಪ್ರೆಷರ್ ಪಂಪಲ್ಲಿ ಕ್ಲೀನ್ ಮಾಡೋವಾಗ ನಮ್ಮ ಗಿಡಗಳ ಕೆಳಗಡೆ ಮತ್ತು ಮರ ಕೆಳಗಡೆ ನಿಲ್ಸಿರ್ತೀವಿ. ಆ ಗಿಡದಿಂದ ಒಂಥರ ಬಂಕೆ ಮತ್ತು ಗಲೀಜು ಎಲ್ಲ ಒಂದು ನಮ್ಮ ಕಾರ್ಗೆ ಮೆತ್ಕೊಂಡಿರುತ್ತೆ, ಒಂದು ಗಮ್ಮು ಥರ. ಈ ಪ್ರೆಷರ್ ಪಂಪಲ್ಲಿ ಕ್ಲೀನ್ ಮಾಡೋವಾಗ ಎಲ್ಲ ನೀಟಾಗಿ ಅದು ಹೋಗ್ಬಿಡ್ತದೆ. ಮತ್ತು ಟೈರ್ ಹತ್ರ ಈ ಕಚಡದಲ್ಲಿ ಹೋಗೋವಾಗೆಲ್ಲ ಟೈರ್ಗೆ ಮಣ್ಣು ಎಲ್ಲ ಆಗಿರ್ತದೆ, ಅದನ್ನು ನೀಟಾಗಿ ಬಂದ್ಬಿಡ್ತದೆ. ಇಲ್ಲಿ ಒಂದು ವಿಷಯ ಏನಂದರೆ ನೋಡಿ, 3ನೇ ಕಾರು ಹಾಗೆ 2 ಕಾರು ಅಲ್ಲಿ ನಿಂತ್ಕೊಂಡಿದೆ. 3ನೇ ಕಾರೂ ಬಂದು ಕೇಳ್ತಾ ಇದ್ದಾರೆ ಫ್ರೀ ಇದೆಯಾ ಅಂತ. ಇಲ್ಲಿ ಏನಪ್ಪ ಈ ಥರ ಯಾಕೆ ಅಂತ ನಾನು ವಿಚಾರಣೆ ಮಾಡಿದ್ಮೇಲೆ ಇಲ್ಲಿ ಒಂದು ವಿಷಯ ಏನಂದರೆ, ಓನರೇ ಕ್ಲೀನ್ ಮಾಡ್ತಾರೆ, ವರ್ಕರ್ನ ಇಟ್ಕೊಂಡಿದ್ದಾರೆ. ಆದರೆ ಈ ಥರ ಕಾರು, ಇಂಪಾರ್ಟೆಂಟು ವೆಹಿಕಲ್ಸ್ ಎಲ್ಲ ಬಂದವಾಗ ನೋಡಿ, ಓನರೇ ಪ್ರೆಷರ್ ಪಂಪ್ ಎತ್ಕೊಂಡು ಗನ್ ಎತ್ಕೊಂಡು ಮಾಡ್ತಾಯಿದ್ದಾರೆ ನೋಡಿ. ಅದರಿಂದನೇ ಇಲ್ಲಿ ಈ ಥರ ಡಿಮ್ಯಾಂಡು ಅಂತ ಅನಿಸ್ತಾ ಇದೆ ನನಗೆ. ಅದಕ್ಕೇ ಕೆಲಸನೂ ನೀಟಾಗೆ ಮಾಡ್ತಾರೆ ಅಂತ ನನಗೆ ಇಲ್ಲಿ ಅಭಿಪ್ರಾಯ ಬಂತು. ಓನರೇ ನೋಡಿ, ಈ ಕಾಲದಲ್ಲಿ ಕೆಲಸ ನಡೆದ್ರೆ ಸಾಕಪ್ಪ, ನಾವು ಯಾಕೆ ಮಾಡಬೇಕು ಅನ್ನೋ ಪರಿಸ್ಥಿತಿ ಇರೋ ದಿನಗಳಲ್ಲಿ ಓನರೇ ನಿಂತ್ಕೊಂಡು ನೀರು ಹೊಡಿತಾ ಇದ್ದಾರೆ ನೋಡಿ. ಅದರಿಂದನೇ ಇಲ್ಲಿಗೆ ಚೆನ್ನಾಗೆ ವ್ಯಾಪಾರ ನಡೀತದೆ ಅಂತ ನಮಗೆ ಅನಿಸ್ತಾ ಇದೆ. ಹಾಗೆ ಇಲ್ಲಿ ಕಾರ್ ಕ್ಲೀನ್ ಮಾಡಿದ್ಮೇಲೆ ವಾಟ್ರ್ ಮಾರ್ಕ್ ಸಮೇತ ಇರಲ್ಲ, ವಾಟ್ರ್ ಮಾರ್ಕ್ಸೂ ಇರಲ್ಲ. ಮತ್ತು ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ನನಗೆ ಅನಿಸ್ತು, ಅಯ್ಯೋ ಅಂಡರ್ ಶಾಸಿನೂ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಲ್ಲ, ಇಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಪ್ರೆಷರ್ ಅವರು ಹೈಡ್ರಾಲಿಕಲ್ಲಿ ನೋಡಿ, ನಮ್ಮ ಗಾಡಿ ಎಷ್ಟು ಹೈಟ್ ಮಾಡಿದ್ದಾರೆ. ಹೈಟ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ಕೆಳಗಡೆ ಇರೋ ಮಣ್ಣು ಗಿಣ್ಣು ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಗೊತ್ತಾದಮೇಲೆ ಆ ಪ್ರೆಷರ್ ಪಂಪಲ್ಲಿ ನೀರು ಬಿಟ್ಟವಾಗ ನೀಟಾಗಿ ಎಲ್ಲೆಲ್ಲಿರೋ ಮಣ್ಣು ಗಿಣ್ಣು ಎಲ್ಲ ಅಂಡರ್ ಚಾಸಿ ನೀಟಾಗಿರುತ್ತೆ. ಮತ್ತು ಅಂಡರ್ ಚಾಸಿ ಮೇಲೆ ಇರೋ ಮಣ್ಣೆಲ್ಲ ಹೋದರೆ ರೆಸ್ಟ್ ಹಿಡಿಯಲ್ಲ, ನಮಗೆ ಗಾಡಿ ಲೈಫ್ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನೀವು ನೋಡ್ಬೋದು ನೋಡಿ, ಎಷ್ಟು ಕೆಳಗಡೆ ನೀಟಾಗಿ ಮಾಡಿದ್ರೆ ಅದೆಲ್ಲ ಮಾಡಿದ್ಮೇಲೆ ಮುಗೀತು. ಹಾಗೆ ಫೋಮಲ್ಲಿ ಕ್ಲೀನ್ ಮಾಡ್ತಾರೆ. ಇಲ್ಲಿ ಫೋಮ್ ಹೊಡೆದಿದ್ರೆ, ಫೋಮ್ ಹೊಡೆದಿದ್ಮೇಲೆ ನೀಟಾಗಿ ಅವ್ರ ಹತ್ರ ಇರುವಂಥ ಎಲ್ಲ ಬಟ್ಟೆದಲ್ಲಿ, ಸ್ಪೆಷಲ್ ಬಟ್ಟೆದಲ್ಲಿ ಉಜ್ಜಿಬಿಟ್ಟು ಮತ್ತೆ 2 ಟೈಮು ನೀರು ಬಿಡ್ತಾಯಿದ್ದಾರೆ. ನೀರು ಬಿಟ್ಟಿದ ಮೇಲೆ ನೀಟಾಗಿ ಒಂದು ಕಡೆಯಿಂದ ಅವರು ನೀರೆಲ್ಲ ಬಿಟ್ಟು ಚೆಕ್ ಮಾಡಿದ ಮೇಲೆ ನೀಟಾಗಿ ನೋಡಿ ಓನರೇ ಕ್ಲೀನ್ ಮಾಡ್ತಾಯಿದ್ದಾರೆ. ಅದಕ್ಕೆ ನನಗೆ ಇಷ್ಟ ಆಯಿತು. ಇಲ್ಲಿ ನೀವೂ ಟ್ರೈ ಮಾಡ್ಬೋದು. ಇಲ್ಲಿ ಈ ಪ್ಲೇಸ್ ಬಂದ್ಬಿಟ್ಟು ಹೆಣ್ಣಾಗರ ಗೇಟಿಂದ ನಮಗೆ ಕಿತ್ಗಾನಲ್ಲಿ ಹೆಣ್ಣಾಗರ ರೋಡ್ ಹೋಗೋ ರೋಡಲ್ಲಿ ರೈಟ್ ಸೈಡ್ ಬರುತ್ತೆ. ಆಪೋಸಿಟ್ಟು ಒಂದು ದೇವಸ್ಥಾನ ಇರುತ್ತೆ. ಅಲ್ಲಿ ನೋಡಿ, ಇದೆಲ್ಲ ಕ್ಲೀನ್ ಆದಮೇಲೆ ನಮ್ಮ ಕಾರ್ ಹೆಂಗೆ ಕಾಣಿಸ್ತಾ ಇದೆಯೋ. ಈ ಕಾರ್ ನೋಡ್ಬಿಟ್ಟು ನಮ್ಮ ಸ್ನೇಹಿತರೊಬ್ಬರು ಅಂದರು, ಏನು ಮಾತಾಡಿದ್ರೆ ಅಂದರೆ, ಏನು ಅಣ್ಣ ಇವತ್ತು ನೀವೇನ ಡೀಟೇಲ್ ಮಾಡಿದ್ದೀರಾ ಅಂತ ಮಾತಾಡಿದ್ರು. ಇಲ್ಲ, ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಅವರ ಹತ್ರ ನಾನು ಕ್ಲೀನ್ ಮಾಡಿಸಿದೆ, ಅವ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ. ಫ್ರೆಂಡ್ಸ್, ನೀವು ನಿಮ್ಮ ಕಾರ್ನ ಇಲ್ಲಿ ಬಿಡ್ಬೋದು, ಕ್ಲೀನ್ ಮಾಡ್ಬೋದು. ಹಾಗೆ ಇದೆಲ್ಲ ನೋಡಿದ್ಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ